ನಮಗೆ 6 ದಿವಸ 7ನೇ ದಿವಸ ಆತ್ರಿ ಒಟ್ಟ ಏನು ಮಾಡಿಲ್ಲ ಸ್ಪಂದನೆ ಮಾಡಿಲ್ಲ ನಮ್ ಶಾಸಕರು ಬಂದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ರಿ ನಿಮ್ ಮನೆ ಬರ ನೀವ್ ಸಾಯಿರಿ ಅವ್ರೇನ್ ಮಾಡ್ಬೇಕು ಅವ್ರೇನ್ ಮಾತು ಹೇಳ್ಬೇಕ್ರಲ್ಲ ಇಲ್ಲಿ ಹಂಗ ಆಟಿಟ್ಯೂಡ್ ಹಂಗೆ ಐತ್ರಿ ಹಂಗೈತಂದ್ರ ಇಲ್ಲಿ ಬಂದ್ ಕಿಸಿಂದ ಎಲ್ಲಾ ರೋಡ್ ಮ್ಯಾಗ ಸಾಯಕತ್ತಿದ್ರು ಬಂದ್ ಮಾಡ್ಬೇಕ್ರಲ್ಲ ಹೇಳಿದ್ರು ನಾವ್ ಮತ್ ನಮ್ಗ್ ಬಿಲ್ ಬೇಲ್ ಬೇಕಾಯ್ತು ಬಂದೇವ್ರಿ ನಾವ್ ಹಂಗಾದ್ರೆ ಮಾಡ್ರಿ ಮಾಡ್ತೀವ್ರಿ 10 ದಿನ ಆದ್ರೂ ನಾವ್ ಬರಲ್ಲ 10 ದಿವಸ ಅಲ್ರಿ ಅದು ಅವ್ರ ತಿಂಗಳು ಹೋಲ್ರಿ ಅದ್ ನಿಲ್ತವ್ರಿ ನಾವು ಇವತ್ತು ಸರ್ಕಾರ ಕಡೆ ದುಡ್ಡು ಕೇಳೋ ವಿಷಯ ಏನಂದ್ರೆ ಕಬ್ಬು ನಮ್ಮದು ಯಾರಪ್ಪಂದೇನೈತಿ ಯಾರಪ್ಪಂದೇನೈತಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ಇವತ್ತು ನಾವು ಸರ್ಕಾರ ಕಡೆ ಏನ್ ಬೇಡತ್ತು ಅಂದ್ರೆ ಮೇಡಮ್ ಈಗೇನ್ ಗ್ಯಾರಂಟಿಗಳು ಮಾಡ್ಯಾರಲ್ಲ ಪುಣ್ಯಾತ್ಮ ಬರೀ ಅಬಕಾರಿ ಒಳಗ 40 ರಿಂದ 50 ಲಕ್ಷ ಕೋಟಿ ರೂಪಾಯಿ ನಿನ್ಗ ಆದಾಯ ಕೊಡ್ತೀವಿ ನಾವು. ಅದ್ರಾಗಿಂದ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡು ಕಬ್ಬು ಬೆಳೆಯುವಂತ ರೈತರಿಗೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಯುವ ರೈತರಿಗೆ ಪ್ಯಾಕೇಜ್ ಮಾಡು. ಕೇಂದ್ರ ಸರ್ಕಾರದ 5,000 ಕೋಟಿ, ರಾಜ್ಯ ಸರ್ಕಾರದ 5,000 ಕೋಟಿ, ಎರಡೂ ಸರ್ಕಾರಕ್ಕೆ ಕೊಡ್ತೀವಿ ನಾವು ತೆರಿಗೆ. ಒಂದೇ ಸರ್ಕಾರಕ್ಕೆ ಕೊಡಂಗಿಲ್ಲ. ನೀವೇನ್ ಮಾಡತ್ತಿರಲ್ಲ ಎಲ್ಲಾರು ಒಂದೇ ಒಣಗಿದ ಸೆಗನು ಹಸಿ ಸೆಗನು ಅದೇನು ಸಂಬಂಧ ಇಲ್ಲ. ಆದ್ರ ರೈತರು ನೀವೇನು ಆಟ ಆಡ್ಸತಿರಲ್ಲ ರೈತರು ನಿಮ್ಮನ್ನ ಆಟ ಆಡ್ಸೋ ಕಾಲ ಬರ್ತೈತಿ. ಬಾಳ ಎಚ್ಚರಾಗಿರ್ಬೇಕಂತ ಹೇಳ್ತಾನ. ಆಲ್ ರೈಟ್ ಎಸ್ ಒಟ್ಟಾರೆ ರೈತರಂತೂ ರೊಚ್ಚಿಗೆದ್ದಿದ್ದಾರೆ. ಬಹಳಷ್ಟು ಆಕ್ರೋಶ ಇದೆ. ಇನ್ನೂ ತಡ ಮಾಡಿದ್ರೆ ಅದು ಸರ್ಕಾರಕ್ಕೆ ಒಳ್ಳೇದಲ್ಲ. ಇದೇ ರೀತಿಯಾದಂತಹ ಒಂದು ಆಟಿಟ್ಯೂಡ್ ಮುಂದುವರೆಸಿದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಅಪಾಯ ತಪ್ಪಿದ್ದಲ್ಲ. ಈ ನಿಟ್ಟಿನಲ್ಲಿ ಇವತ್ತು 2 ಗಂಟೆಗೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. 2 ಗಂಟೆಗೆ ಅವರು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ತಾವೇನ್ ಹೇಳ್ತೀರಿ ಸರ್? ಇವತ್ತು ಏನು 2 ಗಂಟೆಗೆ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅವರು ಬಗೆಹರಿಸಬಹುದು ಅನ್ನುವಂತಹ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ ಮೇಡಮ್. ಸರ್ಕಾರ ಮೇಲೆ ರೈತರ ನಿರೀಕ್ಷೆ ಇದೆ. ನಿರೀಕ್ಷೆ ಹುಸಿ ಆಗಬಾರ್ದು ಅಷ್ಟೇ. ನಿರೀಕ್ಷೆ ಹುಸಿ ಆದ್ರೆ ಮುಂದೆ ನ್ಯಾಷನಲ್ ಹೈವೇ ಕ್ಲಿಯರ್ ನಮ್ಮ ಅಧ್ಯಕ್ಷ ಸಂಘಟನೆ ವತಿಯಿಂದ NH4 ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. NH4 ಅಲ್ಲಿ ಮಾಡಿದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರು ನಡಗ್ತಾರೇನ್ರಿ? ಎಲ್ಲ ನಡಗ್ತಾರೆ. ಇಡೀ ರಾಜ್ಯ ತುಂಬಾ ಎಲ್ಲ ಸ್ಟ್ರೈಕ್ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬಾ ಆಗ್ತಾ ಇದೆ. ಏನ್ ಹೇಳ್ರಿ? ಉತ್ತರ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೇವೆ. ನ್ಯಾಷನಲ್ ಹೈವೇ ಬಂದ್ ಮಾಡಿ ಬರ್ರಿ. ನಮಗೆ ಉತ್ತರ ಕರ್ನಾಟಕ ಅಂದ್ರೆ ಯಾವ್ಯಾವ್ರಿ? ನಮ್ದು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆಗೆ ಮೂರು ಜಿಲ್ಲೆಗಳು ಏನ್ ರೈತರ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಪರಿಹಾರ ಸಿಗೋದವರೆವರೆಗೆ ಯಾವುದೇ ರೀತಿ ರೈತರು ಹಿಂಸರಿಯುವ ಮಾತೇ ಇಲ್ಲ. ನಾಳೆ ನಮ್ಮ ಗುರುಜಿ ಅವರು ಚುನಪ್ಪ ಪೂಜಾರಿ ಅವರು 7ನೇ ತಾರೀಕು ಹಾವೇ ಬಂದ್ಗೆ ಏನು ಕರೆ ಕೊಡ್ತಾ ಇದ್ದೀವಿ. 10 ಲಕ್ಷ ಜನ ಬೆಳಗಾವಿಯಿಂದ ರೈತರು ಹೋಗಿ ಹಾವೇ ಬಂದ್ ಮಾಡೇ ಮಾಡ್ತೀವಿ. ಪರಿಹಾರ ಸಿಗುವವರೆಗೆ ನಾವು ಯಾವುದೇ ರೀತಿಯ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಈ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೇಡಮ್. ಅಲ್ಲ ಸರ್, ಎಲ್ಲಾ ಬೆಲೆ ಏರಿಕೆ ಆಗಿದೆ. ತರಕಾರಿ ತಗೊಳ್ರಿ, ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ. ಸೊ ಬೆಲೆ ಏರಿಕೆ ಈ ಕಡೆ ಗ್ರಾಹಕರು ಕೂಡ ಅಷ್ಟೇ ದುಡ್ಡು ಕೊಟ್ಟು ತಗೋತಾರೆ. ಬೆಳೆಯುವಂತಹ ರೈತನಿಗೆ ಆ ದುಡ್ಡು ಹೋಗ್ತಿಲ್ಲ ರೀ ಸರ್. ಈ ವಿಚಾರದಲ್ಲಿ ನಿರಂತರ ರೈತರ ಮೇಲೆ ಅನ್ಯಾಯಗಳು ನಡೆದುಕೊಂಡು ಬರ್ತಾ ಇದೆ. ಬಟ್ ನಾನು ಗ್ಯಾರಂಟಿ ನ್ಯೂಸ್ ಪರವಾಗಿ ಹೇಳೋದು ಅಂದ್ರೆ ಹೋರಾಟದ ದಿಕ್ಕು ತಪ್ಪಬಾರ್ದು, ಒಗ್ಗಟ್ಟು ಮುರಿಬಾರ್ದು. ಈ ನಿಟ್ಟಿನಲ್ಲಿ ಹೋರಾಟಗಳು ತೀವ್ರವಾಗಿರ್ಬೇಕು. ಆಗಲೇ ಕುರ್ಚಿ ಅಳ್ಳಾಡೋದು ಇಲ್ಲದೆ ಇದ್ರೆ ಅವ್ರಿಗೆ ಏನು ಒಂದು ಚೂರು ಕೂಡ ಇದ್ರ ಬಿಸಿ ತಟ್ಟಕ್ ಸಾಧ್ಯನೇ ಇಲ್ಲ. ಬಟ್ ಸಕ್ಕರೆ ಸಚಿವರಂತೂ ಎಲ್ಲೂ ಕಾಣ್ತಿಲ್ಲಪ್ಪ. ಎಲ್ಲದರ ಅವ್ರಿಗೆ ಗೊತ್ತಾಗಿದೆ. ಈಗ ಸಕ್ಕರೆ ಸಚಿವರನ್ನ ಕಳಿಸ್ಬೇಕು, ಶುಗರ್ ಕಮಿಷನರ್ ಕಳಿಸ್ಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಇನ್ನೂ ತನ ನಾಲೆಜ್ ಇಲ್ಲ. ಕಾನೂನು ಸಚಿವರು ತಗೊಂಡು ನಾವೇನ್ ಮಾಡೋಣ? ಇಲ್ಲಿ ಬಂದು ಎಚ್ ಕೆ ಪಾಟೀಲ್ ಬಂದು ಸಕ್ಕರೆ ಸಚಿವರು ಏನಾದ ಎಲ್ಲೋ ಕುಂತಗಿಸಿಂದ ಬೆಂಗಳೂರಿಗೆ ಬರೀ 4 ಗೋಡೆ ಮಧ್ಯೆ ಮಾತಾಡ್ಲಕ್ಕ. ಅಲ್ಲ, ನೀವು ಒಬ್ಬೊಬ್ರು ನಾಲಾಯಕ ಸಕ್ಕರೆ ಸಚಿವ, ಬೇಕಾದ ಸಕ್ಕರೆ ಸಚಿವ, ಅವ್ರಿಗೆ ಭಯ ರೀ. ಬಂದ್ರೆ ಏನಾದ್ರು ಮಾಡ್ತೀರಂತ. ನಮ್ಮ ಪ್ರಾಣ ಒತ್ತಿಟ್ಟು ಅವ್ರನ್ನ ಉಳಿಸ್ತೀವ್ರಿ. ಯಾಕಂತ ನಮ್ಮ ರೈತರಿಗೆ 3,500 ರೂಪಾಯಿ ಬೆಲೆ ಘೋಷಣೆ ಮಾಡ್ತೀವಿ ಅಂದ್ರ ಅವ್ರಿಗೆ ಒಂದು ಚೂರು ಯಾವ್ದೇ ಕೂಡ್ಲೆ ಡೊಂಕ ಆಗ್ಲಾರ್ದ ರೀತಿ ನಾವು ನೋಡ್ಕೊಂಡು ಹೋಗ್ತೀವಿ. ಅದನ್ನ ನಾವು ಗ್ಯಾರಂಟಿ ಕೊಡ್ತೀವ್ರಿ. ಅವ್ರ ಮಾಲಾರ್ಪಣೆ ಮಾಡಿ ಕಳಿಸ್ಬಿಡ್ತೀವಿ. 3,500 ಬೆಲೆ ಕೊಟ್ರಂದ್ರ ಮಾಲಾರ್ಪಣೆ ಮಾಡಿ ಕಳಿಸ್ಬಿಡ್ತೀವಿ. ಅವ್ರಿಗೆ ಸತ್ಕಾರ ಮಾಡ್ತೀವಿ ನಾವು. ಸಚಿವರು ಬರಾಕೆ ಬಂದ್ರೆ ಸತ್ಕಾರ ಮಾಡಿ ನಮ್ಮ ಕಬ್ಬಿನ ಬೆಲೆ ಘೋಷಣೆ ಮಾಡಿ. ಯಾಕೆ ಬರ್ತಿಲ್ಲ ಅವರು ಇಲ್ಲಿ ಕಬ್ಬಿನ ಬೆಲೆ ಘೋಷಣೆ ಆಗೋದಿಲ್ಲ.
ಸರ್ಕಾರ ಮತ್ತು ಅವರ ಬೇರೆಯವರು ತಮ್ಮ ತಮ್ಮ ನೀತಿ ಸ್ವಂತದ ಬೇಕಾದನ್ನು ಕಾರ್ಖಾನೆ ಮಾಲೀಕರಿಗೆ ಮೇಡಮ್ ಎಲ್ಲಾ ಸಕ್ರಿ ಫ್ಯಾಕ್ಟರಿ ಖರೀದಿ ಹೋಗ್ಯಾರ ಅವ್ರು ಸಕ್ರಿ ಮಂತ್ರಿ ಖರೀದಿ ಹೋಗ್ಯಾರು ಅದಕ್ಕಾಗಿ ಬರುವಾರು ಇಲ್ಲ ಅಂದ್ರೆ ಬರ್ತಿದ್ರು ರೈತರ ಪರ ಗಟ್ಟಿದಿನ ನಿಲ್ತರು ರೈತರ ಪರ ಅದನ್ನು ನೀವೇನ್ ಅಂಜಬೇಡ್ರಿ ಏನ್ ಗಬರಿ ಕೊಡ್ಬೇಡ್ರಿ ಅವ್ರ್ಯಾರ್ರಿ ಫ್ಯಾಕ್ಟರಿ ಮಾಲೀಕರು ನಿಮ್ ಕಬ್ಬಿನ ಮೇಲೆ ಕೊಡಿಸ್ಲ ಅಂತ ಹೇಳ್ತಾರು ಅವ್ರು ಖರೀದಿ ಆದ ಟೈಮ್ದಾಗ ನಮ್ ಕಡೆ ಹೆಂಗ್ ಬರ್ತಾರ ಅವರು ಆಲ್ ರೈಟ್ ಓವರ್ ಟು ಯು ರಮ್ಯಾ. ಓಕೆ ಮ್ಯಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.